ಉಬ್ಬು ರೊಟ್ಟಿ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬದನೆಕಾಯಿ ಪಲ್ಯವನ್ನ ತೋರಿಸ್ತೇನೆ ಅಂತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ಬದನೆಕಾಯಿ ಪಲ್ಯವನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಹಿತ್ತಲಲ್ಲಿ ಸ್ವಲ್ಪ ಬದನೆ ಗಿಡವನ್ನ ಹಾಕೊಂಡಿದ್ದೇವೆ. 2-3 ವೆರೈಟಿಯ ಬದನೆಕಾಯಿ ಆಗ್ತಾ ಇದೆ ಈಗ. ಹೆಚ್ಚಾಗಿ ಪ್ರತಿ ವರ್ಷ ಗುಳ್ಳ ಬದನೆಯನ್ನ ಹಾಕ್ತಾ ಇದ್ವಿ. ಈ ಸಲ ಎಲ್ಲ ಮಿಕ್ಸಪ್ ಆಗಿ ಸಿಕ್ಕಿದೆ ಗಿಡಗಳು. ಕೆಲವೊಂದು ಗಿಡ ಎಲ್ಲ ದೊಡ್ಡದಾಗಿ ಚೆನ್ನಾಗಿ ಕಾಯಿ ಬರ್ತಾ ಇದೆ. ಇದ ಫ್ರೆಶ್ ಆಗಿರುವ ಕಾಯಿಯನ್ನು ಕುಯ್ದುಕೊಂಡು ಹೋಗಿ ಇವತ್ತು ರುಚಿಕರವಾದಂತಹ ಪಲ್ಯವನ್ನ ಮಾಡುವ. ಒಂದು 2-3 ಗಿಡ ಗುಳ್ಳ ಬದನೆ ಇದೆ, ಹಾಗೆ ಸ್ವಲ್ಪ ಉದ್ದ ಬದನೆ ಇದೆ, ಸ್ವಲ್ಪ ಉದ್ದ ದಪ್ಪ ಆಗ್ತದಲ್ಲ ಗೋಕರ್ಣ ಬದನೆ ಅಂತ ಹೇಳ್ತಾರೆ, ಆ ವೆರೈಟಿಯ ಬದನೆ ಕೂಡ ಇದೆ. ಫ್ರೆಶ್ ಆಗಿದ್ದಷ್ಟು ಪಲ್ಯ ತುಂಬಾನೇ ರುಚಿಕರವಾಗ್ತದೆ. ಹಾಗಾಗಿ ಎಲ್ಲ ಬದನೆಕಾಯಿ ಎಳ್ತೆಳ್ತಾಗಿರುವ ಬದನೆಕಾಯಿಯನ್ನೆಲ್ಲ ಕುಯ್ದು ತಗೊಂಡಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ ಬದನೆಕಾಯಿ, ಒಂದು ಸ್ವಲ್ಪನೂ ಹುಳ ಗಿಳ ಏನು ಕೂಡ ಇಲ್ಲ. ತುಂಬಾನೇ ಸೂಪರ್ ಆಗಿದೆ. ಹಾಗೆ ಇನ್ನೂ ಮಿಡಿಯೆಲ್ಲ ಇದೆ, ಇನ್ನು ದೊಡ್ಡದಾಗಬೇಕು. ನಿಮಗೆ ಬದನೆಕಾಯಿಯ ಇನ್ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲೊಬ್ರು ನೋಡಿ ಹೊಂಚ ಹಾಕ್ತಾ ಕೂತಿದ್ದಾರೆ, ಆ ಕಡೆ ಹಕ್ಕಿಗಳೆಲ್ಲ ಇದೆ, ಏನಾದರೂ ಬೇಟೆ ಆಡಲಿಕ್ಕೆ ಸಿಗ್ತದಾ ಅಂತ ಕಾಯ್ತಾ ಇದ್ದಾರೆ. ಈಗ 1-2 ಟೇಬಲ್ ಚಮಚ ಆಗುವಷ್ಟು ನೆಲಗಡಲೆಯನ್ನು ಹುರ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಗರಿ ಆಗುವ ತನಕ ಹುರ್ಕೊಳ್ತೇನೆ. ನಿಮ್ಮ ಹತ್ರ ಹುರಿದಿರುವ ನೆಲಗಡಲೆ ಇದ್ದರೆ ಈ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಹುರಿದಿದ್ದ ನೆಲಗಡಲೆ ಇರಲಿಲ್ಲ, ಹಾಗಾಗಿ ಹುರ್ಕೊಳ್ತಾ ಇದ್ದೇನೆ. ಇದೊಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ಬದನೆಕಾಯಿಯ ಪಲ್ಯ. ಎಣ್ಗಾಯಿ ಆಗೋದಿಲ್ಲ ಇದು, ಸ್ವಲ್ಪ ಅದೇ ವೆರೈಟಿಯಲ್ಲಿ ಬರ್ತದೆ, ತುಂಬಾನೇ ರುಚಿಕರವಾಗಿ ಆಗ್ತದೆ. ಈಗಾಗಲೇ ಬದನೆಕಾಯಿಯನ್ನು ಬಳಸಿ ಮಾಡುವಂತಹ ನಮ್ಮದೇ ಒಂದು ಶೈಲಿಯ ಬದನೆಕಾಯಿ ಕಲ್ಸ್ಪಲ್ಯ ಅನ್ನುವಂತಹ ರೆಸಿಪಿಯನ್ನು ನಾನೀಗಾಗಲೇ ಪೋಸ್ಟ್ ಮಾಡಿದ್ದೇನೆ. ನೀವಿನ್ನೂ ಆ ರೆಸಿಪಿಯನ್ನು ನೋಡಿಲ್ಲ ಅಂದರೆ ಆ ರೆಸಿಪಿಯನ್ನು ಟ್ಯಾಗ್ ಮಾಡಿರ್ತೇನೆ, ನೋಡೋದನ್ನು ಮರಿಬೇಡಿ. ಈಗ ನೆಲಗಡಲೆ ಎಲ್ಲ ಹುರಿದಿದ್ದಾಗಿದೆ, ತೆಗೆದು ಪಕ್ಕಕ್ಕೆ ಇಟ್ಕೊಂಡು 1 ಟೇಬಲ್ ಚಮಚ ಆಗುವಷ್ಟು ಗುರೆಳ್ಳನ್ನು ಹಾಕೊಂಡಿದ್ದೇನೆ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಂಡಿದ್ದೇನೆ. ಗುರೆಳ್ಳು ಸ್ವಲ್ಪ ಹುರಿದಾದ ನಂತರ 1 ಟೇಬಲ್ ಚಮಚ ಆಗುವಷ್ಟು ಎಳ್ಳು ಕೊನೆಯಲ್ಲಿ ಹಾಕಿ ಹುರ್ಕೊಂಡ್ರೆ ಸಾಕು. ಇದೊಂದು 2-3 ನಿಮಿಷದಲ್ಲೆಲ್ಲ ಹುರಿದಾಗ್ತದೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಬೇಗನೆ ಪಟಪಟ ಅಂತ ಕರಟಿ ಹೋಗೋ ಸಾಧ್ಯತೆ ಇರ್ತದೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ನೆಲಗಡಲೆ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡಿದ್ದೇನೆ, ಇದನ್ನು ಆರಿಸ್ಕೊಳ್ತಾ ಇದ್ದೇನೆ. ನೆಲಗಡಲೆಯ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಆಗಿದೆ. ಬದನೆಕಾಯಿಯನ್ನು ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಎಷ್ಟು ಎಳೆದಾಗಿದೆ ನೋಡಿ, ಸ್ವಲ್ಪನೂ ಬೀಜ ಸಹ ಇಲ್ಲ, ತುಂಬಾನೇ ಎಳೆತಾಗಿದೆ. ಹಾಗೆ 2 ಈರುಳ್ಳಿ, 1 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತೇನೆ. ಮಿಕ್ಸಿ ಜಾರಲ್ಲಿ ಹುರಿದಿಟ್ಟಿರುವಂತಹ ಗುರೆಳ್ಳು ಹಾಗೆ ಎಳ್ಳನ್ನು ಹಾಕಿ ಪುಡಿಯನ್ನು ಮಾಡ್ಕೊಳ್ತೇನೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ 1-2 ಟೇಬಲ್ ಚಮಚ ಆಗುವಷ್ಟು ಒಣ ಕೊಬ್ಬರಿಯನ್ನು ಹಾಕಿ ಪುಡಿಯನ್ನು ಮಾಡ್ಕೊಳ್ತೇನೆ. ಇದೆಲ್ಲ ಎಣ್ಣೆ ಬಿಡ್ತದೆ, ಹಾಗಾಗಿ ಇದಿಷ್ಟನ್ನ ಮೊದಲಿಗೆ ಹಾಕಿ ಪುಡಿ ಮಾಡಿಕೊಂಡು ನಂತರ ನೆಲಗಡಲೆಯನ್ನ ಸಿಪ್ಪೆ ಬಿಡಿಸಿದೇನಿದೆ ಅದನ್ನ ಹಾಕಿ ಪುಡಿಯನ್ನ ಮಾಡ್ಕೊಳ್ತೇನೆ. ಪಲ್ಯಕ್ಕೆ ಬೇಕಾದಂತಹ ಒಂದು ರುಚಿಕರವಾದ ಪುಡಿ ರೆಡಿ ಆಯಿತು. ಇದನ್ನ ಬಳಸಿದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಪಲ್ಯ ರೆಡಿ ಆಗ್ತದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬದನೆಕಾಯಿಯ ಎಣ್ಗಾಯಿಗೆಲ್ಲ ಈ ರೀತಿ ಪುಡಿಯನ್ನ ಮಾಡಿ ಬಳಸ್ತಾರೆ. ಈಗ ಬಾಣಲೆಯನ್ನು ಬಿಸಿಗಿಟ್ಕೊಂಡು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನೂ ಇಲ್ಲ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಉಪಯೋಗಿಸ್ಬೋದು ಇದಕ್ಕೆ. ನಂತರ ಜಜ್ಜಿಟ್ಟಿರುವಂತಹ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ, ಈಗ ಇದನ್ನ ಹಾಕಿ ಹುರ್ಕೊಳ್ತೇನೆ. ಒಂದು 7-8 ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿಯನ್ನು ಬಳಸಿರುವಂಥದ್ದು. ಹಾಗೆ ಕಟ್ ಮಾಡಿರುವಂತಹ 1 ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೇನೆ. ಟೊಮೆಟೊ ಎಲ್ಲ ಮೆತ್ತಗಾಗುವ ತನಕ ಹುರಿದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ, ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇದನ್ನೆಲ್ಲ ಹಾಕಿ ಮಾಡಿಕೊಂಡ್ರು ಆಗ್ತದೆ. ನಾನು ಇದನ್ನ ನುಣ್ಣಗೆ ಪೇಸ್ಟನ್ನು ಮಾಡಿ ಬಳಸ್ತೇನೆ, ಹಾಗಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನೀರನ್ನು ಸೇರಿಸದೆ ಇದನ್ನು ಹಾಗೆ ನುಣ್ಣಗೆ ರುಬ್ಬಿ ತರ್ತೇನೆ. ಈ ರೀತಿ ಪೇಸ್ಟ್ ರೆಡಿಯಾಗಿದೆ. ಈಗ ಪುನಃ ಅದೇ ಬಾಣಲೆಯನ್ನು ಬಿಸಿಗಿಟ್ಕೊಂಡು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕೊಂಡಿದ್ದೇನೆ. ಹಾಗೆ ಚಿಟಿಕೆ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಅರಿಶಿಣವನ್ನು ಹಾಕೊಂಡಿದ್ದೇನೆ.
ನಂತರ ಕಟ್ ಮಾಡಿರುವಂತಹ ಬದನೆಕಾಯಿಯ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಎಳೆತಾಗಿದೆ ಅಂತ ನೋಡಿ. ಹಾಗೆ ಅದರ ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಬೀಜ ಇದ್ದಿದ್ದೆಲ್ಲ ಬಿಟ್ಕೊಂಡಿದೆ. ನೀರಿನ ಬಣ್ಣ ಕೂಡ ಬದಲಾಗಿರ್ತದೆ. ಚೊಗುರಿನ ಅಂಶ ಎಲ್ಲ ಇದ್ರೆ ನೀರಿನಲ್ಲಿ ಹೋಗ್ತದೆ. ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ಎಣ್ಗಾಯಿ ಅಂದ್ರೆ ಸಾಮಾನ್ಯವಾಗಿ ಅದನ್ನ ಚಿಕ್ಕ ಚಿಕ್ಕ ಬದನೆ ಬರ್ತದಲ್ಲ, ಅದನ್ನೆಲ್ಲ ಕಟ್ ಮಾಡಿ ಎಣ್ಣೆಯಲ್ಲಿ ಕರೆದ ಹಾಗೆ ಜಾಸ್ತಿ ಎಣ್ಣೆ ಹಾಕಿ ಮಾಡಬೇಕು. ನಾನು ಇದನ್ನ ಸ್ವಲ್ಪ ಎಣ್ಣೆಯಲ್ಲಿಯೇ ಈ ಒಂದು ಪಲ್ಯವನ್ನ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗ್ತದೆ ಕಡಿಮೆ ಎಣ್ಣೆಯಲ್ಲಿ ಮಾಡಿದ್ರು ಕೂಡ. ನಂತರ ಒಂದು ಪ್ಲೇಟನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಬದನೆಕಾಯಿ ಎಳೆತಾಗಿರೋದ್ರಿಂದ ಬೇಗನೆ ಬೆಂದು ಬರ್ತದೆ. ಅವಶ್ಯಕತೆ ಇತ್ತು ಅಂದ್ರೆ ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಮೆತ್ತಗಾಗ್ತಾ ಬಂತು ಎಳೆತಾಗಿರೋದ್ರಿಂದ. ಹಾಗಾಗಿ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಬೆಲ್ಲ. ಯಾವುದೇ ಅಡುಗೆ ಆದರೂ ಸ್ವಲ್ಪ ಬೆಲ್ಲ ಬೀಳಬೇಕು, ಆಗಲೇ ರುಚಿ ಜಾಸ್ತಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ರುಬ್ಬಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊದು ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕೆಲವೊಂದು ರೆಸಿಪಿಗೆ ಅದು ಬಿದ್ದರೆ ಚೆನ್ನಾಗಾಗ್ತದೆ. ಒಂದು ಅರ್ಧ ಟೀ ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ನಂತರ 2 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಮಾಡಿರುವಂತಹ ಗುರೆಳ್ಳು ಮತ್ತು ನೆಲಗಡಲೆ ಬೀಜದ ಪುಡಿ ಏನಿದೆ ಅದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಅವಶ್ಯಕತೆ ಇದ್ದರೆ ಥಿಕ್ನೆಸ್ ಜಾಸ್ತಿ ಬೇಕು, ಗ್ರೇವಿ ಜಾಸ್ತಿ ಬೇಕು ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಪುಡಿಯನ್ನು ಬಿಟ್ಕೊಂಡಿದ್ದೇನೆ, ನೆಕ್ಸ್ಟ್ ಮಾಡುವಾಗ ಆಗ್ತದೆ ಅಂತ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಅಚ್ಚ ಖಾರದ ಪುಡಿ 2 ಟೀ ಚಮಚ ಆಗುವಷ್ಟು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಹಾಕಿ ಕುದಿಸ್ಕೊಳ್ತೇನೆ. ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾದಂತಹ ಬದನೆಕಾಯಿಯ ಒಂದು ಪಲ್ಯ ರೆಡಿ ಆಗ್ತದೆ. ಖಂಡಿತ ನೀವು ಈ ವಿಧಾನವನ್ನು ಅನುಸರಿಸಿ ಈ ಬದನೆಕಾಯಿ ಪಲ್ಯವನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬಾ ಸೂಪರ್ ಆದ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಉಬ್ಬು ರೊಟ್ಟಿ ರೆಸಿಪಿಯನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ಇದರ ಜೊತೆಗೆ ಆ ಪಲ್ಯವನ್ನು ಹಾಕಿ ತಿನ್ನಲಿಕ್ಕೆ ಸೂಪರ್ ಆಗಿ ಆಗ್ತದೆ, ಅಥವಾ ಜೋಳದ ರೊಟ್ಟಿಗಾದರೂ ಸೂಪರ್ ಆಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಉಬ್ಬು ರೊಟ್ಟಿಯ ರೆಸಿಪಿಯ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ನೋಡಿಕೊಂಡು ಉಬ್ಬು ರೊಟ್ಟಿಯನ್ನು ಟ್ರೈ ಮಾಡಿ ಈ ರೆಸಿಪಿಯನ್ನು ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.